ಭಾಳ ಒಳ್ಳೆಯ ಒಂದು ಜಾಗೃತಿ ಸಮಾವೇಶದಲ್ಲಿ ನಾವಿದ್ದೇವೆ. ಇಂತಹ ಜಾಗೃತಿಗಳು ಬಹಳ ಮುಖ್ಯ. ಎಷ್ಟೋ ಬಾರಿ ಅನ್ನಿಸ್ತದೆ ನಾವೆಲ್ಲರೂ ಬುದ್ಧಿವಂತರ ಜಿಲ್ಲೆಯವರು, ನಾವು ಬಹಳಷ್ಟು ಬುದ್ಧಿವಂತಿಗಿದ್ದವರು ಅಂತ ನಾವು ತಿಳ್ಕೊಳ್ತೇವೆ. ಆದರೆ ನಾನು ವಿದ್ಯಾಕ್ಷೇತ್ರದಲ್ಲಿ ಇದ್ದದ್ದರಿಂದ ನಾನು ಹೇಳುವುದು, ಎಷ್ಟೋ ಬಾರಿ ಮಕ್ಕಳಾಗಲಿ ತಂದೆ ತಾಯಿ ಆಗಲಿ ಇಡೀ ವಿದ್ಯಾಭ್ಯಾಸ ಈ ಕಾಲದಲ್ಲಿ ಯಾವ ರೀತಿ ನಾವು ಕಲಿಬೇಕು, ನಾವು ಯಾವ ಕ್ಷೇತ್ರಕ್ಕೆ ಹೋಗಬೇಕು, ಅದಕ್ಕೆ ಏನು ಪೂರ್ವ ತಯಾರಿ ಆಗಬೇಕು ಎಂಬುದು ತಿಳಿಯದೆ ಬಹಳಷ್ಟು ಕಷ್ಟ ನಷ್ಟದಲ್ಲಿ ಬೀಳುವುದನ್ನು ನಾನು ಕಂಡಿದ್ದೇನೆ. ಹೀಗಿರುವಾಗ ಸರಿಯಾದ ಸಮಯದಲ್ಲಿ ಇಂಥ ಶಿಕ್ಷಣದ ಮಾಹಿತಿಗಳನ್ನು ಆಗಾಗ ಮಾಡಿ ಜಾಗೃತಿ ಉಂಟು ಮಾಡಿದರೆ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯ. ಇವತ್ತು ಇಲ್ಲಿ ಬಹಳ ಮುಖ್ಯವಾಗಿ ಸೇರಿದಂಥ ಮಕ್ಕಳಲ್ಲಿ 10ನೇ ತರಗತಿ ಮತ್ತು PUC ಅವರಿಗಾಗಿ 10ನೇ ತರಗತಿ ಮತ್ತು PUC ಅವರಿಗಾಗಿ ಈ ಜಾಗೃತಿ ಸಮಾವೇಶವನ್ನು ಮಾಡಿದ್ದಾರೆ. ಸರಿ, ನಾನು ಹೆಚ್ಚು ದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ, ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಇವತ್ತು ಪ್ರಾಥಮಿಕ ಪ್ರೌಢ ಶಿಕ್ಷಣ ಎಂಬುದು ಒಬ್ಬ ವಿದ್ಯಾರ್ಥಿ ದಿಸೆಯಲ್ಲಿ ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ 10ನೇ ತರಗತಿಯ ಎಕ್ಸಾಮ್ ಎಂಬುದು ಇದು ಒಂದು ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಿದರೆ ಬಹಳ ಪ್ರಮುಖ. ಈ 10ನೇ ತರಗತಿಯ ಒಂದು ವಿದ್ಯಾಭ್ಯಾಸವನ್ನು ನೋಡಿಕೊಂಡು ನಾವು ಆಮೇಲೆ ನಮ್ಮ ಪದವಿ ಪೂರ್ವ ಶಿಕ್ಷಣಕ್ಕೆ ಭಾಳ ಪ್ರಾಮುಖ್ಯವಾದಂಥ ಜೀವನದ ಪದವಿ ಪೂರ್ವ ಶಿಕ್ಷಣಕ್ಕೆ ನಾವು ಹೋಗುವವರಿದ್ದೇವೆ. ಇಂಥ ಸಂದರ್ಭದಲ್ಲಿ ನಾನು 10ನೇ ತರಗತಿಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ನನ್ನ ವಿನಂತಿಸಿ, ಒಂದು, ಇನ್ನು ಈ ವರ್ಷ ಯಾವ ರೀತಿಯ ಸಿಲೆಬಸ್ ಆಗಿದೆ, ಯಾವ ರೀತಿಯ ಎಕ್ಸಾಮ್ ಇದೆ ಎಂಬುದನ್ನು ಸ್ವಲ್ಪ ಅರ್ಥೈಸಿಕೊಳ್ಳಿ. ಬೇಕಾದಷ್ಟು ವಿಚಾರಗಳನ್ನು ಇವತ್ತು ಸರ್ಕಾರ ಇಲಾಖೆಯವರು ಹೇಳ್ತಾ ಇದ್ದಾರೆ. 10ನೇ ತರಗತಿಯ ವಿದ್ಯಾಭ್ಯಾಸದ ಈ ಸಲದ ಪರೀಕ್ಷೆ ಬಹಳಷ್ಟು ಬದಲಾವಣೆ ಆಗಿದೆ. ಇದನ್ನು ಸುರಿಗೆ ತಿಳ್ಕೊಳ್ಳಿ. ಏನು ಬದಲಾವಣೆ ಆಗಿದೆ ಅಂತೇಳಿ ನಿಮ್ಮ ಗುರುಗಳು ನಿಮ್ಮ ವಿದ್ಯಾಸಂಸ್ಥೆಯವರು ನಿಮಗೆ ಹೇಳಿದ್ದಾರೆ. ಇದನ್ನು ನೋಡಿಕೊಂಡು ಈ ಸಲದ 10ನೇ ತರಗತಿಯ ಎಕ್ಸಾಮಿಗೆ ಇನ್ನು ಎಷ್ಟು ತಿಂಗಳು ಇರುವುದು, ಇಂಥ ಸಂದರ್ಭದಲ್ಲಿ ಹೇಗೆ ಪೂರ್ವ ತಯಾರಿ ಆಗಬೇಕು ಎಂಬುದರ ಬಗ್ಗೆ ಆಲೋಚನೆ ಮಾಡಿಕೊಂಡು ತಾವೆಲ್ಲರೂ 16 ವರ್ಷದ ಕೆಳಗಿರುವ ಮಕ್ಕಳು, ಬಾಲ್ಯಾವಸ್ಥೆ ಅಂತ ನಾವು ಹೇಳ್ತೇವೆ, ಇಂಥ ಸಂದರ್ಭದಲ್ಲಿ ಇದು ಭಾಳ ಪ್ರಮುಖವಾದಂಥ ಒಂದು ಎಕ್ಸಾಮ್ ಎಂಬುದನ್ನು ನಿಮಗೆ ಗೊತ್ತಿರಲಿ. ಇವತ್ತು 10ನೇ ತರಗತಿಯಲ್ಲಿ ಇರುವಂಥ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಮಾರ್ಕನ್ನು ನೀವು NCERT ಸಿಲೆಬಸ್ನಲ್ಲಿ ಮಾಡಿಕೊಳ್ಳಿ. ಇಲ್ಲಿ ಏನು ಗೊಂದಲ ಇಲ್ಲ. NCERT ಸಿಲೆಬಸ್ ನಿಮ್ಮ ಎಕ್ಸಾಮ್, ಮತ್ತು ಬೇರೆ ಯಾವುದೂ ಪೂರಕ ಎಕ್ಸಾಮ್ ಇಲ್ಲ. ಭಾಳ ಸುಲಭದಲ್ಲಿ ನಿಮಗೆ ಅತಿ ಹೆಚ್ಚು ಮಾರ್ಕನ್ನು ತೆಗಿಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದರೆ NCERT ಸಿಲೆಬಸ್ನಲ್ಲಿ ಸುಂದರವಾಗಿ 100ಕ್ಕೆ 100 ಮಾರ್ಕನ್ನು ಪಡೆಯುವುದು ಹೇಗೆ ಎಂಬುದನ್ನು ಸ್ಪಷ್ಟವಾಗಿ ಉಂಟು. ಆದ್ದರಿಂದ ನಿಮಗೆ NCERT ಸಿಲೆಬಸ್ನಲ್ಲಿ ಇರುವಂಥ 6 ಸಬ್ಜೆಕ್ಟ್ನಲ್ಲಿ ಇವತ್ತು ಅತಿ ಹೆಚ್ಚು ಮಾರ್ಕನ್ನು ತೆಗಿಲಿಕ್ಕೆ ಏನೂ ಕಷ್ಟ ಸಾಧ್ಯ ಇಲ್ಲ. ಆದ್ದರಿಂದಲೇ ಇವತ್ತು ಇಡೀ ರಾಜ್ಯದಲ್ಲಿ ಪರೀಕ್ಷೆ ಕೂತ್ಕೊಳ್ಳುವಂಥ 11 ಲಕ್ಷ ಮಕ್ಕಳಲ್ಲಿ 10ನೇ ತರಗತಿಯಲ್ಲಿ ಸುಮಾರು ಹತ್ತಿರ 50,000 ಜನ ಇವತ್ತು 95% ಮೇಲೆ ಮಾರ್ಕ್ ತೆಗೆದು ಪಾಸ್ ಆಗ್ತಾರೆ ಎಂಬುದು ಗೊತ್ತಿರಲಿ ನಿಮಗೆ. 50,000ದಷ್ಟು ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ 95%ಗಿಂತ ಹೆಚ್ಚು ಮಾರ್ಕ್ ತೆಗೆದು ಪಾಸ್ ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಅವರು ಬಹಳ ಸುಲಭದಲ್ಲಿ ಉತ್ತರ ಕೊಟ್ಟುಕೊಂಡು ಕಲಿತಂಥ ಒಂದು ವಿಷಯದಲ್ಲಿ ಉತ್ತರ ಕೊಟ್ಟು ಇವತ್ತು ಅಂಥ ಮಾರ್ಕನ್ನು ಪಡೀಲಿಕ್ಕೆ ಸಾಧ್ಯ. ಅದನ್ನು ಮೊದಲು ಮಾಡಬೇಕು. ನೀವು ಮಾಡಿಕೊಂಡು ಆ ಮಾರ್ಕಿನ ಮೇಲೆ ನಾಳೆ ನಾನು ಯಾರನ್ನೂ ಇವತ್ತು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳೋದಲ್ಲ, ಆದರೆ ಮಕ್ಕಳನ್ನು ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು. ಇವ್ಯಾಲ್ಯೂಯೇಟ್ ಮಾಡಿ ಇವತ್ತು 95% ಮೇಲಿನ ಮಕ್ಕಳು ಯಾರು, 85% ಮೇಲೆ ತೆಗೆಯುವ ಮಕ್ಕಳು ಯಾರು, ಒಂದು 50%ನಿಂದ 85% ನಡಿನಲ್ಲಿರುವ ಮಕ್ಕಳು ಯಾರು, ಇನ್ನು 50%ಗಿಂತಲೂ ಕಡಿಮೆ ಇದ್ದಂಥ ಮಾರ್ಕಿನ ಮಕ್ಕಳು ಯಾರು. ಮಾರ್ಕೇ ಪರಮಶ್ರೇಷ್ಠ ಅಲ್ಲ. ನಾನೂ ಕೂಡ ನನ್ನ ಜೀವನದಲ್ಲಿ ನಾನು 50% ಮೇಲೆ ಮಾರ್ಕ್ ತೆಗೆದದ್ದೇ ಭಾಳ ಕಡಿಮೆ. ನಾನು ಮಾರ್ಕ್ ತೆಗೆದದ್ದೇ 50%ನಿಂದ ಕಡಿಮೆ. ಹಾಗೆಂತೇಳಿ ನನ್ನನ್ನು ದಡ್ಡ ಅಂತ ಹೇಳಿದರೆ ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ನಾನು ದಡ್ಡನಲ್ಲ. ಇವತ್ತು ಕ್ಲಾಸ್ ರೂಮಿನೊಳಗಿರುವಂಥ ಪಠ್ಯದ ಪುಸ್ತಕದಲ್ಲಿ ಅದು ಮ್ಯಾಥಮ್ಯಾಟಿಕ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಭಾಷೆ ಇರ್ಬೋದು, ಸೋಷಲ್ ಇರ್ಬೋದು, ಅದು ಅಷ್ಟಕ್ಕಷ್ಟೇ ಇದ್ದರೂ ಕೂಡ ಜೀವನದಲ್ಲಿ ನಮ್ಮ ಸೋಲು ಅಲ್ಲ. ಇದನ್ನು ನಾವು ಮೊದಲು ತಿಳ್ಕೋಬೇಕು. ಆದರೆ
ನಮಗೆ ತುಂಬ ಯುಗೋ ಪ್ರಾಬ್ಲಮ್ಮು ಬೇಡ, ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವ. ನಮ್ಮನ್ನು ನಾವು ಅರ್ಥೈಸಿಕೊಳ್ಳಲಿಕ್ಕೆ ಏನು ಕಷ್ಟ ಇದೆ ಹೇಳಿ. ಈಗ ನಾನೇ ನನ್ನ ಇಡೀ ಬುದ್ಧಿವಂತಿಕೆಯಲ್ಲಿ, ಬುದ್ಧಿಯಲ್ಲಿ ನನ್ನ ಕ್ಯಾಲಿಬರ್ ಏನು ಅಂತ ಅರ್ಥ ಮಾಡಿಕೊಳ್ಳಲಿಕ್ಕೆ ನನಗೆ ಯಾರ ಸರ್ಟಿಫಿಕೇಟು ಬೇಡ, ಯಾರ ಎಕ್ಸಾಮ್ ಬೇಡ, ನನಗೇ ಗೊತ್ತಿದೆ ನನ್ನ ಶಕ್ತಿ ಏನು ಎಂಬುದನ್ನು. ಇದನ್ನು ತಿಳ್ಕೊಳ್ಳಿಕ್ಕೆ ಮಕ್ಕಳಿಗೆ ಏನು ಕಷ್ಟ ಸಾಧ್ಯ ಇಲ್ಲ. ಆದರೆ ನೀವು ಬಾಲ್ಯಾವಸ್ಥೆಯಲ್ಲಿದ್ದರಿಂದ ನಿಮಗೆ ಹೆಚ್ಚು ಸೀರಿಯಸ್ನೆಸ್ ಅದರದ್ದು ಇಲ್ಲದೆ ಹೋದಿದ್ದರಿಂದ ನಿಮ್ಮನ್ನು ನೀವು ಐಡೆಂಟಿಫೈ ಮಾಡೋದರಲ್ಲಿ ನೀವು ಸೋತು ಹೋಗಿರ್ಬೋದು. ಆದರೆ ತಂದೆ ತಾಯಿ ಸೋತು ಹೋಗಬಾರ್ದು. ನಾನು ನಿಮ್ಮ ತಂದೆ ತಾಯಿ ಹತ್ರ ಹೇಳೋದು ಇಷ್ಟೇ, 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನೀವು ಮಕ್ಕಳನ್ನು ಗಮನಿಸಿಕೊಂಡು ಬಂದಿದ್ದೀರಿ. ನಿಮ್ಮ ಮಗ ಪ್ರತಿ ವರ್ಷವೂ ಪಾಸಾಗೋದನ್ನು ನೋಡ್ತಾ ಇದ್ದೀರಿ, ಯಾವ್ಯಾವ ಮಾರ್ಕ್ ತೆಗಿತಾನಂತ ನೋಡ್ತಾ ಇದ್ದೀರಿ, ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಅವ ಹೇಗಿದ್ದಾನೆ ಎಂಬುದನ್ನು ನೀವು ಅರ್ಥೈಸೋದ್ರ ಜೊತೆ ನನ್ನ ಮಗನ ಏನು ಅವನ ಬಾಡಿ ಲ್ಯಾಂಗ್ವೇಜ್ನಲ್ಲಿರ್ಬೋದು, ಅವನ ಹವ್ಯಾಸದಲ್ಲಿರ್ಬೋದು, ಕಲಿಕಾ ವಿಚಾರದಲ್ಲಿರ್ಬೋದು, ಅವನನ್ನು ನೀವು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಕಷ್ಟ ಏನು ಹೇಳಿ. ನಿಮ್ಮ ಮನೆಯಲ್ಲಿರುವಂಥ 1-2 ಮಕ್ಕಳನ್ನು ನಿಮಗೆ ಅರ್ಥೈಸಿಕೊಳ್ಳಲಿಕ್ಕೆ ಆಗದೆ ಹೋದರೆ ನಮ್ಮಂಥ ವಿದ್ಯಾಸಂಸ್ಥೆಯಲ್ಲಿ ನಾವು 22,000 ಮಕ್ಕಳನ್ನು ಯಾವ ರೀತಿ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಸಾಧ್ಯ ಹೇಳಿ? ಸಾಧ್ಯವೇ ಇಲ್ಲ. ಆದ್ದರಿಂದ ನಿಮ್ಮ ಮನೆಯಲ್ಲಿರುವ ನೀವು ಜನ್ಮ ಕೊಟ್ಟಂಥ ಮಕ್ಕಳನ್ನು ಇವ್ಯಾಲ್ಯೂಯೇಟ್ ಮಾಡಿ. ನನ್ನ ಮಗ ಇವತ್ತು ಕಲಿಕಾ ವಿಷಯದಲ್ಲಿ ಯಾವ ರೀತಿ ಇದ್ದಾನೆ, ಬೇರೆ ಬೇರೆ ಹವ್ಯಾಸದಲ್ಲಿ ಹೇಗಿದ್ದಾನೆ, ಅವನ ಒಟ್ಟು ಅಭಿರುಚಿಗಳು ಹೇಗಿದೆ, ಇದನ್ನು ತಾವುಗಳು ಗಮನಿಸಿಕೊಂಡು ಕಾಲದಲ್ಲಿ ಅದನ್ನು ತಿದ್ದಬೇಕು. ತಿದ್ದಿ ಅವರನ್ನು ಒಂದು ಉತ್ಕೃಷ್ಟವಾದಂತಹ ಸಾಧನೆಯನ್ನು ಮಾಡುವಂತೆ ಮಾಡಬೇಕು. ಇದು 10ನೇ ತರಗತಿಯವರೆಗೆ ಆಗಬೇಕಾದಂಥ ವಿಚಾರ. 10ನೇ ತರಗತಿಯ ಮಾರ್ಕನ್ನು ಇಟ್ಟುಕೊಂಡು ಇನ್ನು PUCಯನ್ನು ಕಲಿಯುವಾಗ ತಾನು ಸೈನ್ಸಿಗೆ ಹೋಗಬೇಕಾ, ಕಾಮರ್ಸಿಗೆ ಹೋಗಬೇಕಾ, ಆರ್ಟ್ಸಿಗೆ ಹೋಗಬೇಕಾ ಎಂಬುದನ್ನು ತಾವುಗಳು ನಿರ್ಧಾರ ಮಾಡಬೇಕು. ನಾನು ಸೈನ್ಸಿಗೆ ಹೋಗಬೇಕಾ, ಕಾಮರ್ಸಿಗೆ ಹೋಗಬೇಕಾ, ಆರ್ಟ್ಸಿಗೆ ಹೋಗಬೇಕಾ ಎಂದೂ ನಾವು ಬಲವಂತವಾಗಿ ಒಂದು ವಿದ್ಯಾರ್ಥಿಗಳನ್ನು ನಾವು ಸೇರಿಸಬಾರ್ದು. ತಂದೆ ತಾಯಿ ಹತ್ರವೂ ವಿನಂತಿಷ್ಟೇ, ನೀವು ಬಲವಂತವಾಗಿ ನೀನು ಸೈನ್ಸೇ ತೆಗೆದುಕೊಳ್ಬೇಕು, ನೀನು ಇಂಥದ್ದೇ ಕಲಿಬೇಕು ಎಂಬುದರ ಬಗ್ಗೆ ಯಾವತ್ತೂ ನೀವು ಬಲವಂತ ಮಾಡಬೇಡಿ. ಮಕ್ಕಳನ್ನು ಅರ್ಥೈಸಿಕೊಂಡು ಮಕ್ಕಳು ಕೂಡ ಹಾಗೆ ಒಂದು ಫ್ಯಾಷನ್ ಆಗಿ ನನ್ನ ಸ್ನೇಹಿತ ಅದಕ್ಕೆ ಸೇರಿದ ಅಂತೇಳಿ ಸೇರುವುದಲ್ಲ. ನಿಮಗೆ ನೀವು ಅರ್ಥ ಮಾಡಿಕೊಳ್ಳಿ, ನಾನು ಸೈನ್ಸಿಗೆ ಹೋಗ್ಬೇಕಾ, ಕಾಮರ್ಸಿಗೆ ಹೋಗ್ಬೇಕಾ, ಆರ್ಟ್ಸಿಗೆ ಹೋಗ್ಬೇಕಾ. ಆದರೆ PUC ಆಗುವಾಗ 10th ಅಲ್ಲ ಎಂದು 10th ಎಕ್ಸಾಮನ್ನು ಮತ್ತು PUC ಎಕ್ಸಾಮನ್ನು ಒಂದೇ ತಕ್ಕಡಿಯಲ್ಲಿ ತೂಕ ಮಾಡಬೇಡಿ. 10ನೇ ತರಗತಿವರೆಗೆ NCERT ಸಿಲೆಬಸ್ಸೇ ನಿಮಗೆ ಪರಮಶ್ರೇಷ್ಠ. ಆದರೆ PUCಗೆ ಆಗುವಾಗ NCERT ಸಿಲೆಬಸ್ನ ಜೊತೆ ಪೂರಕ ಎಕ್ಸಾಮ್ಗಳು ಬರ್ತದೆ, ಕಾಂಪಿಟೇಟಿವ್ ಎಕ್ಸಾಮ್ಗಳು ಬರ್ತದೆ. ಅದು ಸೈನ್ಸಿಗೂ ಬರ್ತದೆ, ಕಾಮರ್ಸಿಗೂ ಬರ್ತದೆ, ಆರ್ಟ್ಸಿಗೂ ಬರ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಇವತ್ತು ಸೈನ್ಸ್ ಇಂಟೀರಿಯರ್ ಆಗುವಾಗ NCERT ಸಿಲೆಬಸ್ ಪ್ಲಸ್ CET, NEET, JEE, NATA, NDA ಹೀಗೆ ಭಾಳಷ್ಟು ಬೇರೆ ಬೇರೆ ಪೂರಕ ಎಕ್ಸಾಮ್ಗಳಿದೆ. ಕಾಮರ್ಸ್ ಆಗುವಾಗ NCERT ಸಿಲೆಬಸ್ ಪ್ಲಸ್ CA, CS, ಸಿವಿಲ್ ಸರ್ವಿಸ್, ಕ್ಲಾಟ್ ಎಕ್ಸಾಮ್, NDA ಎಕ್ಸಾಮ್ ಅದು ಕೂಡ ಬರ್ತದೆ. ಇವತ್ತು ಆರ್ಟ್ಸ್ನಲ್ಲೂ ಕೂಡ NCERT ಸಿಲೆಬಸ್ ಪ್ಲಸ್ CET, NCERT ಸಿಲೆಬಸ್ ಪ್ಲಸ್ ಇವತ್ತು ಸಿವಿಲ್ ಸರ್ವಿಸ್ಗಳುಂಟು, ಕ್ಲಾಟ್ ಎಕ್ಸಾಮ್ಗಳುಂಟು, ಇವತ್ತು CS ಇದೆಲ್ಲವನ್ನು ಅರ್ಥೈಸಬೇಕು. ಆಗ ಇವತ್ತು NCERT ಸಿಲೆಬಸ್ಸನ್ನು ಈ ಪೂರಕ ಎಕ್ಸಾಮನ್ನು ಅದಕ್ಕೆ ನಾವು ಪೂರ್ವ ತಯಾರಿ ಮಾಡಬೇಕಾಗ್ತದೆ. ಕೇವಲ NCERT ಸಿಲೆಬಸ್ಸನ್ನೇ 10ನೇ ತರಗತಿಯವರೆಗೆ ಓದಿದರೆ ಸಾಲದು. NCERT ಸಿಲೆಬಸ್ಸನ್ನು ಓದಿ ಅದರ ಒಟ್ಟಿಗೆ ಇವತ್ತು CET, NEET ಇದರೆಲ್ಲ ಟ್ರೈನಿಂಗನ್ನು ನಾವು ಮಾಡಿದರೆ ಮಾತ್ರ ನಾವು ಇಚ್ಛೆಪಟ್ಟಂಥ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಸಾಧ್ಯ. ಉದಾಹರಣೆಗೆ ಇವತ್ತೊಂದು ಮೆಡಿಕಲ್ ಕಲಿಬೇಕು, MBBS ಕಲಿಬೇಕು ಅಂತೇಳಿ ಆದರೆ ಇವತ್ತು NCERT ಸಿಲೆಬಸ್ನ ಎಕ್ಸಾಮ್ PUCಯಲ್ಲಿ ಆಗ್ತದೆ. ಇದರಲ್ಲಿ ಫಿಸಿಕ್ಸ್ನಲ್ಲಿ 100, ಕೆಮಿಸ್ಟ್ರಿಯಲ್ಲಿ 100, ಬಯಾಲಜಿಯಲ್ಲಿ 100, 300ಕ್ಕೆ 300 ಮಾರ್ಕ್ ಬಂದರೂ ಕೂಡ ಸರ್ವಶ್ರೇಷ್ಠ ಸಾಧನೆ ಆಗಿರ್ಬೋದು. ಆದರೆ ಮೆಡಿಕಲ್ MBBSಗೆ ಹೋಗುವಾಗ ಅದು ದೊಡ್ಡ ಝೀರೋ. ಆ ಮಾರ್ಕನ್ನು ನೋಡಿ ಎಂದೂ ನಿಮಗೆ MBBSನಲ್ಲಿ ಸೀಟ್ ಸಿಕ್ಕುವುದಿಲ್ಲ. ನಿಮಗೆ ವೈದ್ಯಕೀಯ ಶಿಕ್ಷಣಕ್ಕೆ ಹೋಗಬೇಕಾದ್ರೆ ಪ್ರತ್ಯೇಕವಾದಂಥ ನೀಟ್ ಎಕ್ಸಾಮ್ಗೆ ಕೂತ್ಕೊಳ್ಬೇಕು. ನೀಟ್ ಎಕ್ಸಾಮ್ ಆಲ್ ಇಂಡಿಯಾ ಟೆಸ್ಟ್. 23 ಲಕ್ಷ ಜನ ಈ ಸಲ ಪರೀಕ್ಷೆ ಕೂತ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ 2.5 ಲಕ್ಷ ಜನ ಪರೀಕ್ಷೆ ಕೂತ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿರುವ ಸೀಟು 12,000, ಇಡೀ ದೇಶದಲ್ಲಿರುವ ಸೀಟು 1,20,000. ಇಷ್ಟು ಜನರಿಗೆ ಆ ಸೀಟಿಗೆ ಹೋಗಬೇಕಾದ್ರೆ ಅಲ್ಲಿ 2 ವರ್ಷದಲ್ಲಿ ಕಲಿತಂಥ ವಿಚಾರವನ್ನು 180 ನಿಮಿಷದಲ್ಲಿ 180 ಕ್ವಶನ್ನಲ್ಲಿ 720 ಮಾರ್ಕಿನಲ್ಲಿ ನಿರ್ಧಾರ ಮಾಡುವಂಥ ಎಕ್ಸಾಮ್.
ಆ ಎಕ್ಸಾಮಿನಲ್ಲಿ ನೀವು ಎಷ್ಟು ಮಾರ್ಕ್ ಪಡೆದಿರಿ ಆ ಮಾರ್ಕನ್ನು ನೋಡಿಕೊಂಡು ನಿಮಗೆ ಬೇಕಾಗುವ ರ್ಯಾಂಕ್ ಸಿಕ್ಕಿ ಅಲ್ಲಿರುವ ಸೀಟಿಗೆ ಹೋಗಲಿಕ್ಕೆ ಸಾಧ್ಯ. ಅದೇ ರೀತಿ JEE ಕೂಡ ಇವತ್ತು IIT ಓದಬೇಕು ಅಂತ ಬಹಳ ಮಕ್ಕಳಿಗೆ ಇರ್ಬೋದು, ಆದರೆ IITಗೆ ಇಲ್ಲಿ ಓದಬೇಕಾದರೂ ಇವತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ನಲ್ಲಿ 300ಕ್ಕೆ 300 ಮಾರ್ಕ್ ಬಂದರೂ ಕೂಡ ಅದು 0 ಆಗ್ತದೆ. ಆಮೇಲೆ ಆಲ್ ಇಂಡಿಯಾ ಟೆಸ್ಟ್ ಅದರಲ್ಲೂ ಕೂಡ 13 ಲಕ್ಷ ಜನ ಪರೀಕ್ಷೆ ಕೂತ್ಕೊಂಡು 2 ಲಕ್ಷ ಜನ ಪಾಸಾಗಿ ಅದರಲ್ಲಿ ಪ್ರತ್ಯೇಕ ಪುನಃ JEE ಅಡ್ವಾನ್ಸ್ ಎಕ್ಸಾಮನ್ನು ಮಾಡಿ ಅದರ ಮುಖಾಂತರ IITಯಲ್ಲಿರುವಂಥ ನಮ್ಮ ದೇಶದ 10,000 ಸೀಟಿಗೆ ಹೋಗುವರು. 13 ಲಕ್ಷ ಜನ ಪರೀಕ್ಷೆ ಕೂತ್ಕೊಳ್ತಾರೆ, 10,000 ಜನ IITಗೆ ಹೋಗಲಿಕ್ಕೆ ಆಗೋದು. ಉಳಿದ NIT ಇರ್ಬೋದು, ತತ್ಸಮಾನವಾದಂಥ ಬೇರೆ ಎಕ್ಸಾಮ್ಗಳಿರ್ಬೋದು, ಇದರ ಮುಖಾಂತರ ಒಂದು ಹೆಚ್ಚು ಕಡಿಮೆ ಒಂದು 60,000 ಜನ ಮಾತ್ರ ಇದಕ್ಕೆ ಹೋಗಲಿಕ್ಕೆ ಸಾಧ್ಯ. ಆದ್ದರಿಂದ ಎಂಥ ಸ್ಪರ್ಧೆ ಇದೆ ಎಂಬುದನ್ನು ನೋಡಿ. PUCಗೆ ಆಗುವಾಗ NCERT ಸಿಲೆಬಸ್ ಪ್ಲಸ್ ಇದನ್ನೆಲ್ಲ ಓದಬೇಕಾಗ್ತದೆ. ಸೈನ್ಸೇ ಅಲ್ಲ, ಕಾಮರ್ಸ್ನಲ್ಲೂ ಇವತ್ತು ಬೇಕಾದಷ್ಟು ಇವತ್ತು ಅವಕಾಶ ಇದೆ. ಇವತ್ತು ಕಾಮರ್ಸ್ನ NCERT ಸಿಲೆಬಸ್ನ ಜೊತೆ CA ಕಲಿಬೋದು, CS ಅನ್ನು ಕಲಿಬೋದು. ಇವತ್ತು ಸುಧೀರ್ ರಾಜರಿದ್ದಾರೆ, ಅವರು ಅದನ್ನೇ ಬೋಧನೆ ಮಾಡುವ MBAಯಲ್ಲಿ ಇರುವವರು. ಇವತ್ತೊಂದು ಕಾಮರ್ಸ್ನಲ್ಲಿ ಎಷ್ಟು ವಿಪುಲವಾದಂಥ ಅವಕಾಶ ಇದೆ ಎಂಬುದನ್ನು ಗಮನಿಸಿ. ಇಡೀ ಒಂದು ದೇಶದಲ್ಲಿ ಎಷ್ಟು ವಿಪುಲವಾದಂಥ ಅವಕಾಶ ಇದೆ. ಅದು ಅಕೌಂಟಿಂಗ್ನಲ್ಲಿರ್ಬೋದು, ಮಾರ್ಕೆಟಿಂಗ್ನಲ್ಲಿರ್ಬೋದು, HR ಇನ್ಶೂರೆನ್ಸ್ನಲ್ಲಿರ್ಬೋದು, ಇನ್ನು ಒಂದು 100 ಸಂಗತಿಗಳನ್ನು ನಾನು ಹೇಳ್ತೇನೆ. ಈ 100 ಸಂಗತಿಗಳಲ್ಲಿ ಇವತ್ತು CA CS ಅನ್ನು ಮಾಡಿಕೊಂಡು ಇವತ್ತು ಸಿವಿಲ್ ಸರ್ವಿಸನ್ನು ಮಾಡಿಕೊಂಡು ಎಷ್ಟು ಅದರಲ್ಲಿ ಚಾನ್ಸಸ್ ಇದೆ ಎಂಬುದನ್ನು ನೋಡಿ. ಅಲ್ಲೂ ಕೂಡ ಹಾಗೆ ಕೇವಲ NCERT ಸಿಲೆಬಸ್ ಬೋಧನೆ ಮಾಡಲಿಕ್ಕೆ ಆಗೋದಿಲ್ಲ. PUCಯಲ್ಲಿರುವಾಗಲೇ CA CS ಫೌಂಡೇಶನನ್ನು ಮಾಡಬೇಕು. ಇವತ್ತು ಸಿವಿಲ್ ಸರ್ವಿಸಿನ ಫೌಂಡೇಶನನ್ನು ಮಾಡಬೇಕು. ಮಾಡಿಕೊಂಡು PUC ಪಾಸಾಗುವಾಗ ಅದರ ಜೊತೆಯಲ್ಲಿ ಫೌಂಡೇಶನ್ ಮುಗಿಸಬೇಕು. ಆಮೇಲೆ ಡಿಗ್ರಿಗೆ ಬಂದು ಸೇರೋದು. ಇವತ್ತು ಡಿಗ್ರಿಯ ಒಟ್ಟಿಗೆ CA CS ಪ್ರೋಗ್ರಾಮ್ಗಳು ಬೇಕಾದಷ್ಟು ಇವತ್ತು ಇದೆ. ಇದನ್ನು ಅರ್ಥೈಸಬೇಕು. ಈಚೆಯಿಂದ BCom ಅನ್ನು ಮುಗಿಸುವಾಗ ಕೇವಲ ಒಂದು ಡಿಗ್ರಿ ಮಾತ್ರ ಅಲ್ಲ, ಅದರ ಜೊತೆ ಇವತ್ತು CA CS ಅಥವಾ ಬೇರೆ ಬೇರೆ ರೀತಿಯ ಹಲವಾರು ಟೆಸ್ಟ್ಗಳಿಗೆ ಕೂತ್ಕೊಂಡು ಇಡೀ ನಮ್ಮ ಒಂದು ರೆಸ್ಯೂಮ್, ನಮ್ಮ ಒಂದು ಸ್ವಪರಿಚಯ ಎಂಬುದು ಕೇವಲ ಒಂದು ಹೆಸರಿಗೆ, ನಮ್ಮ ಮೊಬೈಲ್ ನಂಬರಕ್ಕೆ ಮತ್ತು ನಮ್ಮ ತಂದೆ ತಾಯಿಯ ಹೆಸರಿಗೆ, ನಮ್ಮ ಮನೆ ಅಡ್ರೆಸ್ಸಿಗೆ ಮಾತ್ರ ಸೀಮಿತವಾಗುವುದಲ್ಲ. ಅದು ನಿಜವಾದ ಸ್ವಪರಿಚಯ ಅಲ್ಲ, ರೆಸ್ಯೂಮ್ ಅಲ್ಲ. ನಾಳೆ ರೆಸ್ಯೂಮ್ ಅಂತ ಹೇಳುವಾಗ ನಮ್ಮ ಡಿಗ್ರಿಯ ಜೊತೆಯಲ್ಲಿ ನಮ್ಮ ಎಲ್ಲ ತಂದೆ ತಾಯಿಯ ಅಡ್ರೆಸ್ನ ಒಟ್ಟಿಗೆ ನಮ್ಮ ಇಡೀ 3 ವರ್ಷದಲ್ಲಿ ನಾವು ಡಿಗ್ರಿ ಮಾಡುವಾಗ ಏನೆಲ್ಲ ನಾವು ಬೇರೆ ಮಾಡಿಕೊಂಡಿದ್ದೇವೆ ಅದೆಲ್ಲ ಇಟ್ಟುಕೊಂಡು ರೆಸ್ಯೂಮ್ ಇದ್ದಾಗ ನಾಳೆ ನಿಮಗೆ ಸುಲಭದಲ್ಲಿ ಜಾಬ್ ಸಿಗ್ತದೆ, ಬಹಳ ಸುಲಭದಲ್ಲಿ ಜಾಬ್ ಸಿಗ್ತದೆ. ಇದನ್ನೂ ತಾವುಗಳು ಅರ್ಥೈಸಬೇಕು. ನಮ್ಮ ಕಾಲದಲ್ಲಿ ಬಹಳ ಒಂದು ನಮ್ಮ ಸ್ಪರ್ಧೆಯೇ ಇಲ್ಲ, ಆಮೇಲೆ ಇಷ್ಟು ವಿಪುಲವಾದಂಥ ಅವಕಾಶ ಇಲ್ಲ. ಆದರೆ ಈಗ ಆಗಲ್ಲ. ಈಗ ವಿದ್ಯಾಭ್ಯಾಸದಲ್ಲಿ ಜಾಗತಿಕ ಮಟ್ಟದಲ್ಲಿ ಎಷ್ಟು ಅವಕಾಶ ಇದೆ ಎಂಬುದನ್ನು ತಿಳ್ಕೊಳ್ಳಿ. ಈ ಅವಕಾಶದಲ್ಲಿ ನಾವು ಹೋಗಬೇಕಾದ್ರೆ ನಾವು ಸ್ಪರ್ಧಾಳು ಆಗಬೇಕು. ನಾವು ಪಲಾಯನವಾದಿಗಳಾಗಬಾರ್ದು. ನಾವು ಸ್ಪರ್ಧಾಳು ಹಾಕ್ಕೊಂಡು ನಾವು ಹೋರಾಟ ಮಾಡಿಕೊಂಡು ನಾವು ಬಂದರೆ ಮಾತ್ರ ಜಯಶೀಲರಾಗಲಿಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ನಾನು ಮಕ್ಕಳಲ್ಲಿ ವಿನಂತಿಷ್ಟೇ, ನೀವು ಬಹಳಷ್ಟು ಒತ್ತನ್ನು ಕೊಡಿ, ಬಹಳಷ್ಟು ಒಂದು ಶಿಸ್ತುಬದ್ಧವಾದಂಥ ಜೀವನವನ್ನು ಮಾಡಿ. ಯಾರಿಗೆ ಶಿಸ್ತಿಲ್ಲ ಅವನಿಗೆ ಜೀವನದಲ್ಲಿ ಯಾವ ಸಾಧನೆಯನ್ನು ಯಾವ ಸಮಯದಲ್ಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಿಸ್ತಿನಿಂದ ಇಡೀ ನಮಗೆ ದೇವರು ಕೊಟ್ಟಂಥ ಒಂದು ಆಯುಷ್ಯದಲ್ಲಿ ನಾವು ಹಂತ ಹಂತವಾಗಿ ಬೆಳೆಯುವಾಗ ನಾವು ಹೇಗೆ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಬೇಕು ನಾವು ಎಂಬುದನ್ನು ಅರ್ಥೈಸಿಕೊಂಡು ಮಾಡಿಕೊಂಡು ಹೋಗಿ. ಅದರ ಜೊತೆಯಲ್ಲಿ ನೀವು ಬಹಳಷ್ಟು ಸಮಯ ಪ್ರಜ್ಞೆಗೆ ಒತ್ತು ಕೊಡಿ. ಯಾಕಂತ ಹೇಳಿದರೆ ದೇವರು ಎಷ್ಟು ದೊಡ್ಡವರು ಅಂತ ನೆನೆಸ್ಕೊಳ್ಳಿ. ಇಡೀ ಜಗತ್ತಿನಲ್ಲಿರುವಂಥ 228 ರಾಷ್ಟ್ರಗಳಿಗೆ ಆಗಿರ್ಬೋದು, ಅಥವಾ ಯಾವುದೇ ಜಾತಿ ಮತ ಧರ್ಮದವರಿದ್ದಿರ್ಬೋದು, ಶ್ರೀಮಂತನಾಗಿರ್ಬೋದು ಬಡವನಾಗಿರ್ಬೋದು, ಎಲ್ಲರಿಗೂ ಕೊಟ್ಟದ್ದು ಒಂದು ದಿನಕ್ಕೆ 24 ಗಂಟೆ. ಈ 24 ಗಂಟೆಯಲ್ಲಿ ನಾವು ಸರಿಯಾಗಿ ಅದನ್ನು ಉಪಯೋಗ ಮಾಡದೆ ಹೋದರೆ ಅದು ಭಾಳ ದೊಡ್ಡ ನಮ್ಮ ನಷ್ಟ ಅಂತ ತಿಳ್ಕೊಳ್ಳಿ. ನೀವು ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಭಾಳ ಕ್ಯಾಶುವಲ್ ಆಗಿರ್ತೀರಿ. ಎಂದೂ ಕ್ಯಾಶುವಲ್ ಆಗಿರುವಂಥ ಸಮಯ ಅಲ್ಲ. ನಿಮ್ಮ ವಿದ್ಯಾರ್ಜನೆ ಸಮಯದಲ್ಲಿ 10ನೇ ತರಗತಿಗೆ ಎಕ್ಸಾಮ್ ಕೂತ್ಕೊಳ್ಳುವಾಗ ಇರ್ಬೋದು, PUC ಎಕ್ಸಾಮಿಗೆ ಕೂತ್ಕೊಳ್ಳುವಾಗ ಇರ್ಬೋದು, ಯಾವುದೇ ಪೂರಕ ಎಕ್ಸಾಮಿಗೆ ಕೂತ್ಕೊಳ್ಳುವಂಥ ಇರ್ಬೋದು. ದಿನದ 24 ಗಂಟೆಯನ್ನು ಸರಿಯಾಗಿ ಜೋಡಣೆ ಮಾಡಿಕೊಳ್ಳಿ. ನಿಮಗೆ ವಿಶ್ರಾಂತಿ ಎಷ್ಟು ಬೇಕು, ಆಟ ಎಷ್ಟು ಆಡಬೇಕು, ಏನು ಮಾಡಬೇಕು, ಇದನ್ನು ಎಷ್ಟು ಮನರಂಜನೆ ಬೇಕು ಅದನ್ನು ತಿಳ್ಕೊಂಡು ಆಮೇಲೆ ಹೆಚ್ಚಿನ ಸಮಯ, ಈಗ ನಾನೇ ಹೇಳ್ತೇನೆ, ನನ್ನ 24 ಗಂಟೆಯಲ್ಲಿ 16 ಗಂಟೆಯನ್ನು
ನಾನು ನನಗಾಗಿ ಸಮಾಜಕ್ಕಾಗಿ ದುಡಿತೇನೆ, ಈ ಕಾಲದಲ್ಲೂ ದುಡಿತೇನೆ. ಆದ್ದರಿಂದ ನೀವುಗಳು ಎಂದೂ ಒಂದು ಸೋಮಾರಿಗಳಾಗಬಾರ್ದು. ಸೋಮಾರಿಗಳಾದರೆ ನಮಗೆ ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ಸೋಮಾರಿಗಳಾದರೆ ನಮಗೆ ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಶಿಸ್ತಿಗೆ, ಸಮಯ ಪ್ರಜ್ಞೆಗೆ, ಸೋಮಾರಿತನವನ್ನು ದೂರ ಮಾಡಿಕೊಂಡು ನಾವು ಕ್ರಿಯಾಶೀಲರಾಗಬೇಕು. ಮತ್ತು ಈಗಿರುವಂಥ ಒಂದು ಮೀಡಿಯಾ, ಈಗಿರುವಂಥ ಮೊಬೈಲ್ ನಿಮಗೆ ಭಾಳ ದೊಡ್ಡ ನಿಮಗೊಂದು ಸಂಕಷ್ಟವನ್ನು ಕೊಡುವಂಥ ವಿಷಯ. ತಂದೆ ತಾಯಂದಿರು ಹೇಳುವುದಿಷ್ಟೇ, ಯಾವ ಮಕ್ಕಳಿಗೂ ಮೊಬೈಲ್ನ ಅಗತ್ಯ ಇಲ್ಲ. ಅದರಲ್ಲೂ PUC ವರೆಗೆ ಯಾವ ಮಕ್ಕಳ ಕೈಯಲ್ಲೂ ಮೊಬೈಲ್ ಕೊಡಬೇಕೆಂಬ ಅಂಶವೇ ಇಲ್ಲ. ಯಾತಕ್ಕಾಗಿ ಮೊಬೈಲ್ ಹೇಳಿ? ಯಾತಕ್ಕಾಗಿ ಮೊಬೈಲ್ನ ಅಗತ್ಯ ಇದೆ? ಅಂಥ ಮಕ್ಕಳಿಗೆ ನೀವು ಎರಡೆರಡು ಕಣ್ಣಲ್ಲ, ನೀವಾಗಿ ಆ ಮಕ್ಕಳಿಗೆ ಎಂದೂ ಮೊಬೈಲನ್ನು ತೆಗೆದುಕೊಡಬಾರದು. ಅದರ ಜೊತೆಯಲ್ಲಿ ಮಕ್ಕಳು ಎಂದೂ ಆಟ ಆಡಲಿಕ್ಕೆ ಅದರಲ್ಲಿ ಬಿಡಬಾರ್ದು, ಅದರ ಎಂದೂ ದಾಸನಾಗಬಾರ್ದು. ಮಕ್ಕಳಲ್ಲೂ ನನ್ನ ವಿನಂತಿಷ್ಟೇ, ಇವತ್ತು ಆ ಮೊಬೈಲ್ನ ಮುಖಾಂತರ ಅಲ್ಲಿರುವಂಥ ಕೆಲವು ವಿಚಾರ ಇದೆ, ನಂಗೆ ಗೊತ್ತು, ಕೆಲವು ವಿಚಾರ ಇದೆ. ಆದರೆ ನಿಮ್ಮನ್ನು ಸಂಪೂರ್ಣ ಹಾಳು ಮಾಡುವಂಥ, ನಿಮ್ಮ ಇಡೀ ಹವ್ಯಾಸವನ್ನು ಹಾಳು ಮಾಡುವಂಥ, ನಿಮ್ಮ ಸಮಯವನ್ನು ಹಾಳು ಮಾಡುವಂಥ ಬಹಳಷ್ಟು ವಿಚಾರದಲ್ಲಿದೆ. ಆದ್ದರಿಂದ 10ನೇ ತರಗತಿ ಓದುವಂಥ ಮಕ್ಕಳು, PUCಯಲ್ಲಿ ಓದುವಂಥ ಮಕ್ಕಳು ಎಂದೂ ನೀವು ಮೊಬೈಲ್ ಫೋನ್ ಆಗಲಿ ಅಥವಾ ಅನಗತ್ಯವಂಥ TV ಎದುರಿನಲ್ಲಿ ನಿಮ್ಮ ಸಮಯಗಳನ್ನು ಹಾಳು ಮಾಡ್ತಾ ಕೂತ್ಕೊಳ್ಬೇಡಿ. ಸಂಪೂರ್ಣ ಒಂದು ಪಠ್ಯದ ಒಟ್ಟಿಗೆ ಜೋಡಣೆ ಆಗಿ, ಸಂಪೂರ್ಣ ಪಠ್ಯದೊಟ್ಟಿಗೆ ಜೋಡಣೆ ಹಾಕ್ಕೊಂಡು ಅತಿ ಹೆಚ್ಚು ಮಾರ್ಕನ್ನು ಪಡೆದುಕೊಂಡು ನೀವು ಜೀವನ ಶ್ರೇಷ್ಠವಾಗಿ ಆಗಬೇಕು ಅಂತ ವಿನಂತಿ. ನಾನು ಇಲ್ಲಿದ್ದಂಥ ಎಲ್ಲ ಸಮಾಜದವರ ನನ್ನ ವಿನಂತಿಷ್ಟೇ, ನಾನು ಯಾವುದೇ ಪ್ರಚಾರಕ್ಕಾಗಿ ಬಂದದ್ದಲ್ಲ. ಈಗ ನಮ್ಮ ಸಂಸ್ಥೆ ಬೇಕಾದಷ್ಟು ನಮ್ಮ ಊರಿನ ಮತ್ತು ಬೇರೆ ಬೇರೆ ಜನರನ್ನು, ಸಮಾಜವನ್ನು ಅರ್ಥೈಸಿಕೊಂಡು ನಮ್ಮ ಸಂಸ್ಥೆಯಲ್ಲಿ ಬೇಕಾದಷ್ಟು ದತ್ತು ಸ್ವೀಕಾರ ಮಾಡಿಕೊಂಡು ನಾವು ಬೇಕಾದಷ್ಟು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಲ್ಲೂ ನಾನು ಹೇಳುವುದಿಷ್ಟೇ, ಮೂಡುಬಿದಿರೆಯ ಆಸುಪಾಸಲ್ಲಿರುವಂಥ ವಿಶ್ವಕರ್ಮರಲ್ಲಿ ನನ್ನ ವಿನಂತಿಷ್ಟೇ, ನೀವು ಬುದ್ಧಿವಂತರು, ನಿಮಗೆ ಜೀನ್ಸ್ ಇದೆ, ನಿಮಗೊಂದು ಬುದ್ಧಿವಂತಿಕೆ ಎಂಬುದು ನಿಮ್ಮಲ್ಲಿ ಉಂಟು. ನಿಮ್ಮ ಕಸುಬಿನಲ್ಲಿ ಬೇಕಾದಷ್ಟು ನೀವು ತೋರಿಸಿಕೊಟ್ಟಿದ್ದೀರಿ. ನಿಮ್ಮ ಜಾಣವನ್ನು, ನಿಮ್ಮ ಒಂದು ಸೂಕ್ಷ್ಮ ವಿಚಾರವನ್ನು ಬೇಕಾದಷ್ಟು ನಿಮ್ಮ ಕಸುಬಿನಲ್ಲಿ ನೀವು ಮಾಡಿ ತೋರಿಸಿದ್ದೀರಿ. ನೀವು ಭಾಳ ಒಂದು ಹಾರ್ಡ್ ವರ್ಕರ್, ನೀವೊಂದು ಸೋಮಾರಿಗಳಲ್ಲ. ನೀವೊಂದು ಕೆಲಸವನ್ನು ತೆಗೆದುಕೊಂಡ್ರೆ ಅದನ್ನು ಸಂಪೂರ್ಣವಾಗಿ ಮುಗಿಸುವವರೆಗೆ ಭಾಳ ಹಠದಲ್ಲಿ ಕೆಲಸ ಮಾಡುವವರು. ನಿಮ್ಮ ಹತ್ರ ಅಂಥ ಮನೋಧರ್ಮ ಇದೆ, ನಿಮ್ಮ ಹತ್ರ ಅಂಥ ಒಂದು IQ ಪವರ್ ಇದೆ, ಒಂದು ಸೂಕ್ಷ್ಮ ವಿಚಾರವಿದೆ. ಅದರೊಟ್ಟಿಗೆ ನೀವು ಭಾಳ ದೊಡ್ಡ ಹಾರ್ಡ್ ವರ್ಕ್ ಮಾಡುವವರು. ನಿಮ್ಮ ಹತ್ರ ಭಾಳ ದೊಡ್ಡ ಕೆಲವು ದೇವರು ಕೊಟ್ಟಂಥ ಸಂಪತ್ತು ಇದೆ. ಅದನ್ನು ಕೂಡ ಉಪಯೋಗಿಸಿಕೊಂಡು ನೀವು ಸರಿಯಾಗಿ ಇದನ್ನು ಮಾಡಬೇಕು ಅಂತ ನನ್ನ ವಿಚಾರ. ಇಲ್ಲಿ ನನ್ನ ವಿನಂತಿ ಏನು ಕೇಳಿದರೆ, ಇಲ್ಲಿ ಇಷ್ಟು ಇವ್ಯಾಲ್ಯೂಯೇಷನ್ ಮಾಡಿ, ಈ ಕಾಲದಲ್ಲಿ ಇಷ್ಟು ಮಾಡಲಿಕ್ಕೆ ಆಗದೆ ಹೋದರೆ ಮತ್ತು ಏನು ಮಾಡಲಿಕ್ಕೆ ಆಗ್ತದೆ ಹೇಳಿ? ಇಷ್ಟೇ. ನಾನು ಜಾತಿ ಮತ ಅಂತ ಹೇಳೋದಲ್ಲ. ನಿಮ್ಮ ಜನಾಂಗದಲ್ಲಿ ಒಂದು 10ನೇ ತರಗತಿಯಲ್ಲಿ ಪರೀಕ್ಷೆ ಕೂತ್ಕೊಳ್ಳುವಂಥ ಮಕ್ಕಳು ಎಷ್ಟಿದ್ದಾರೆ ಎಂಬುದನ್ನು ಒಮ್ಮೆ ಗುರುತಿಸಿಕೊಳ್ಳಿ. ಇದು ಏನು ಕಷ್ಟ ಇದೆ ಹೇಳಿ ನಿಮಗೆ ಎಲ್ಲ ನಿಮ್ಮ ಜನಾಂಗದ ಪ್ರತಿ ಮನೆದು ನಿಮಗೆ ಗೊತ್ತಿದೆ. ಮನೆದು ಗೊತ್ತಿರುವಾಗ ಈಗೆಲ್ಲ ಮೊಬೈಲ್ ಫೋನ್ನಲ್ಲಿ ಭಾಳ ಸುಲಭದಲ್ಲಿ ಇದನ್ನು ಒಂದು ರೀತಿಯಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಸಾಧ್ಯ. 10ನೇ ತರಗತಿಯಲ್ಲಿ ಪರೀಕ್ಷೆ ಕೂತ್ಕೊಳ್ಳುವಂಥ ಎಷ್ಟು ಮಕ್ಕಳು ನಿಮ್ಮ ಈ ವರ್ಷ ಇದ್ದಾರೆ ಎಂಬುದನ್ನು ಒಮ್ಮೆ ಇವ್ಯಾಲ್ಯೂಯೇಟ್ ಮಾಡಿಕೊಂಡು ನಿಮ್ಮ ಕ್ಷೇತ್ರ ಎಷ್ಟು ವಿಸ್ತಾರ ಎಂಬುದನ್ನು ತೆಗೆದುಕೊಳ್ಳಿ. ಈ ಮೂಡುಬಿದಿರೆಯನ್ನು ಇಟ್ಟುಕೊಂಡು ಎಷ್ಟು ಕ್ಷೇತ್ರ, ನಿಮ್ಮ ಇಡೀ ಎಷ್ಟು ಗ್ರಾಮವನ್ನು ತೆಗೆದುಕೊಳ್ತೀರಿ ಎಂಬುದನ್ನು ನೋಡಿಕೊಂಡು ಅಲ್ಲಿರುವ 10ನೇ ತರಗತಿಗೆ ಕೂತ್ಕೊಳ್ಳುವ ಮಕ್ಕಳನ್ನು ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಆ 10ನೇ ತರಗತಿಯ ಮಕ್ಕಳನ್ನು ಒಮ್ಮೆ ಒಟ್ಟಿಗೆ ಸೇರಿಸಿ ಒಂದು ಎಕ್ಸಾಮನ್ನು ಬೇಕಾದರೆ ನಾವು ಕಂಡಕ್ಟ್ ಮಾಡ್ತೇವೆ. ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡುವಾಗ ನಮಗೆ ಗೊತ್ತಾಗ್ತದೆ. ಏನು ಕೇಳಿದರೆ, ಈ ಜನಾಂಗದಲ್ಲಿ 95% ಮೇಲೆ ಮಾರ್ಕ್ ತೆಗೆಯುವಂಥ ಇಷ್ಟು ಮಕ್ಕಳು ಇದ್ದಾರೆ ಎಂಬುದನ್ನು ನಮಗೆ ಐಡೆಂಟಿ ಮಾಡಲಿಕ್ಕೆ ಆಗ್ತದೆ. 85% ಮೇಲೆ ತೆಗೆಯುವವರನ್ನು ಐಡೆಂಟಿ ಮಾಡಲಿಕ್ಕೆ ಆಗ್ತದೆ. ಯಾರು ಅಷ್ಟಕ್ಕಷ್ಟೇ ಇದ್ದಾರೆ ಎಂಬುದನ್ನು ಐಡೆಂಟಿಫೈ ಮಾಡಲಿಕ್ಕಾಗ್ತದೆ. ಆಗ ಅಷ್ಟಕ್ಕಷ್ಟೇ ಇದ್ದವರಿಗೆ ಯಾವ ರೀತಿಯ ಟ್ರೈನಿಂಗ್ ಕೊಟ್ಟು ಉತ್ಕೃಷ್ಟವಾದಂಥ ಕೆಲಸ ಮಾಡ್ಬೋದು ಎಂಬುದನ್ನು ನಾವು ಆಲೋಚನೆ ಮಾಡ್ಬೋದು. ಹಾಗೆ 95% ಮೇಲೆ ಮಾರ್ಕ್ ತೆಗೆಯುವಂಥ ಎಷ್ಟೇ ಮಕ್ಕಳು ಇದ್ದರೆ ಅವರಿಗೆ ಯಾವ ರೀತಿಯ ನಾವು ಟ್ರೈನಿಂಗ್ ಕೊಡಬೇಕು, ಯಾವ ರೀತಿಯ ಸಹಕಾರ ಅವರಿಗೆ ಮಾಡಬೇಕು ಎಂಬುದನ್ನು ನಮಗೆ ಅರ್ಥೈಸಲಿಕ್ಕೆ ಆಗ್ತದೆ. ಹೀಗೆ ಮಾಡಿದರೆ ಖಂಡಿತ ನಾನು 95% ಮೇಲೆ ಮಾರ್ಕ್ ತೆಗೆಯುವವರನ್ನು ನಿಮ್ಮ ಹತ್ರ ಯಾವ ಶುಲ್ಕವನ್ನು ತೆಗೆದುಕೊಳ್ಳದೆ ನಾನು ಅಡ್ಮಿಷನ್ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಹೇಳ್ಬೋದು 95% ಮಕ್ಕಳಿಗೆ ಎಲ್ಲ ಕಡೆಯಲ್ಲಿ ಸೀಟ್ ಕೊಡ್ಬೋದು. ಆದರೆ ಅಲ್ಲಿ ಭಾಳ ಮುಖ್ಯ, ಅಲ್ಲಿ PUCಯಲ್ಲಿ ನಾನು ಹೇಳಿದ ಹಾಗೆ ಪೂರಕ ಎಕ್ಸಾಮ್ಗಳು ಭಾಳ ಮುಖ್ಯ. CET, NEET, JEE ಎಕ್ಸಾಮ್ಗಳು ಭಾಳ ಮುಖ್ಯ. ಆಗಿರುವಾಗ
ಈ ಟ್ರೈನಿಂಗನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸರಿಯಾಗಿ ಇದ್ದದ್ದರಿಂದ, ಉಚಿತ ಸೀಟುಗಳು ಇದ್ದದ್ದರಿಂದ ತಾವುಗಳದರ ಪ್ರಯೋಜನವನ್ನು ಪಡೆದುಕೊಂಡು ಅತಿ ಹೆಚ್ಚು ಮಕ್ಕಳು ಬರಬೇಕು. ನನಗೆ ಆಶ್ಚರ್ಯ ಆಗ್ತದೆ, ಅಂಥ ಮಕ್ಕಳು ಇಲ್ಲ ಅಂತ ಹೇಳ್ತಾರೆ. ಮೊನ್ನೆ ಮುಗೇರ ಸಮಾಜದ್ದು ಇಲ್ಲಿ ಒಂದು ಸಮಾವೇಶ ಆಯಿತು, ನಾನು ಅದಕ್ಕೆ ಹೋಗಿದ್ದೆ. ನನಗೆ ಆಶ್ಚರ್ಯ ಆಯಿತು, ಒಂದು 10 ಮಕ್ಕಳು ಮುಗೇರ ಸಮಾಜದಲ್ಲಿ, ಒಂದು SC ಸಮಾಜದಲ್ಲಿ 10 ಮಕ್ಕಳು ಮೂಡುಬಿದಿರೆ ಆಸುಪಾಸಿನಲ್ಲಿ 95% ಮೇಲಿದ್ದಾರೆ. ಮೊನ್ನೆ ನಮ್ಮ ಬಂಟರ ಒಂದು ಆಟಿಡೊಂಜಿ ದಿನ ಅಂತೇಳಿ ಒಂದು ಕೂಟವಾಯಿತು ಮೂಡುಬಿದಿರೆಯಲ್ಲಿ, ನಮ್ಮ ಆವರಣದಲ್ಲೇ ಆದ್ದು. ನನಗೆ ಆಶ್ಚರ್ಯ, ಒಂದು 50 ಜನ 95% ಮೇಲೆ ಮಾರ್ಕ್ ತೆಗೆದವರು ನಮ್ಮ ಜನಾಂಗದಲ್ಲಿದ್ದಾರೆ. ಏನು ಆಶ್ಚರ್ಯ ಹೇಳಿ, ಎಲ್ಲ ಜನಾಂಗದಲ್ಲಿದ್ದಾರೆ. ನಾವು ಐಡೆಂಟಿಫೈ ಮಾಡಬೇಕು, ಅವರಿಗೆ ಸರಿಯಾದ ಟ್ರೈನಿಂಗ್ ಕೊಡಬೇಕು. ಅದು ಇಂಥ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಅದೇ ರೀತಿ PUCಯಲ್ಲೂ ಸೆಕೆಂಡ್ ಇಯರ್ನಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿ ಮಕ್ಕಳೇ, ಎಷ್ಟು ವಿಪುಲವಾದಂಥ ಅವಕಾಶಗಳು ಬೇರೆ ಬೇರೆ ಇದೆ, ಇದನ್ನು ಜಾಗೃತಿ ಮೂಡಿಸಿ. ಅಲ್ಲೂ ಕೂಡ ಹಾಗೆ, ಖಾಲಿ ಒಂದು ವೈದ್ಯಕೀಯ ಅಂತ ಹೇಳುವಾಗ ಮೆಡಿಕಲ್ MBBS ಒಂದೇ ಅಲ್ಲ, ಒಂದು 14 ಕ್ಷೇತ್ರಗಳಿದೆ. ಒಂದು ಇಂಜಿನಿಯರಿಂಗ್ ಅಂತ ಹೇಳಿದರೆ ಅಲ್ಲಿ ಎಷ್ಟು ಕ್ಷೇತ್ರಗಳಿದೆ. ಇವತ್ತು ಬೇರೆ ಬೇರೆ ಕ್ಷೇತ್ರಗಳು ಇವತ್ತು ಎಷ್ಟಿದೆ ಎಂಬುದನ್ನು ನೋಡಿ. ಇದಕ್ಕೆಲ್ಲ ಹೋಗಲಿಕ್ಕೆ ಕಾಲದಲ್ಲಿ ನಾವು ಖಂಡಿತ ಐಡೆಂಟಿಫೈ ಮಾಡಿಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟುಕೊಂಡು ಅವರ ದಾರಿಯನ್ನು ತೋರಿಸ್ಬೋದು. ಮೊನ್ನೆ ಮೊಗೇರ ಸಮಾಜದ್ದೇ ಒಂದು ಹೇಳ್ತೇನೆ. ಒಂದು ಹುಡುಗಿ 95% ಮೇಲೆ PUCಯಲ್ಲಿ ಮಾತು ತೆಗೆದುಕೊಂಡು ಬಂದಳು. ನಾನು ಅವಳ ಹತ್ರ ಹೀಗೆ ಕೇಳುವಾಗ ಅವಳು ಹೇಳ್ತಾಳೆ, ಎಲ್ಲಿ ಹೋಗ್ಬೇಕಂತ ಹೇಳಿದರೆ IPS IAS ಅಂತೆಲ್ಲ ಹೇಳ್ತಾರೆ. ಹೌದು, IAS IPSಗೆ ಹೋಗಪ್ಪ, ಅದು ಮುಂದೆ ಡಿಗ್ರಿ ಮಾಡುವಂಥ ಕೆಲಸ. ಈಗ PUC ಆದಮೇಲೆ ಎಂಥದಕ್ಕೆ ಹೋಗ್ತೀನಿ ಅಂತ ಕೇಳಿದೆ. ಸ್ಪಷ್ಟತೆ ಇಲ್ಲ. ಆದರೂ ಕಡೆಗೆ ನಾನು ಹೇಳಿದೆ, ನೋಡಪ್ಪ, ನೀನು ಮನಸ್ಸು ಮಾಡಿದರೆ 0 ಫೀಸ್ನಲ್ಲಿ ನಿನಗೆ ಇಂಜಿನಿಯರಿಂಗ್ ಮಾಡಲಿಕ್ಕೆ ಆಗ್ತದೆ. ಅವಳಿಗೆ ಗೊತ್ತಿಲ್ಲ ಇವತ್ತು ಸೂಪರ್ ನ್ಯೂಮರಿಕಲ್ ಸೀಟ್ ಯಾವುದು ಅಂತೇಳಿ ಅವರಿಗೆ ಗೊತ್ತಿಲ್ಲ. ಇವತ್ತು 4,000 ರೂಪಾಯಿ ಕಟ್ಟಿಕೊಂಡು ಯಾವ ಜನಾಂಗದಲ್ಲೂ ಕೂಡ ಇವತ್ತು ಇಂಜಿನಿಯರಿಂಗ್ ಸೇರಲಿಕ್ಕೆ ಆಗ್ತದೆ. ಇದು ಗೊತ್ತಿಲ್ಲ. ಎಷ್ಟು ಮಕ್ಕಳಿಗೆ ಗೊತ್ತಿದೆ ಹೇಳಿ, ಸೂಪರ್ ನ್ಯೂಮರಿಕಲ್ ಸೀಟ್ ಯಾವುದು, ಆ 4,000 ರೂಪಾಯಿ ಕಟ್ಟಿ ಹೋಗೋ ಸೀಟ್ ಯಾವುದು, ಎಷ್ಟೋ ಮಕ್ಕಳಿಗೆ ಗೊತ್ತಿರಲಿಲ್ಲ. ಇದನ್ನೆಲ್ಲ ಜಾಗೃತಿ ಕೊಡಲಿಕ್ಕೆ ಸಾಧ್ಯ. ಆ ಹುಡುಗಿ ಈಗ ನಮ್ಮಲ್ಲಿ ಬಂದು ಇಂಜಿನಿಯರಿಂಗ್ ಕಾಲೇಜ್ ಸೇರಿದ್ದಾಳೆ. ಅವಳಿಗೆ ಕಟ್ಟಲಿಕ್ಕೆ ಫೀಸ್ ಎಷ್ಟು ಗೊತ್ತಾ ಸುಧೀರನ್ನ? 10 ರೂಪಾಯಿ ಕಟ್ಟಿ ಅಲ್ಲಿ ಸೀಟ್ ಸೇರುವುದು. ಹಾಗಾದರೆ ಒಂದು ಯಾವ ರೀತಿಯ ಒಂದು ಈಗಿನ ಕಾಲದಲ್ಲಿ ಶಿಕ್ಷಣ ಇದೆ ಎಂಬುದನ್ನು ನೋಡಬೇಕು ನೀವು. ಅದು ಈಗೆಲ್ಲ ಹೇಳುವಂಥದ್ದಲ್ಲ. ಇಂಥ ಜಾಗೃತಿ ನೀವು ಯಾವಾಗ ಮಾಡೋದಾದರೂ ನಾನು ಸದಾ ಇದ್ದೇನೆ. ಇದ್ರ ಜೊತೆಯಲ್ಲಿ ನಾನು ತುಂಬ ಬಾರಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೇನೆ. ಇವತ್ತಿಗೂ ನೀವು ವಿಶ್ವಕರ್ಮದವರು, ನೀವು ನಿಮ್ಮ ಈ ಆಸುಪಾಸಿನ ಇರುವಂಥ ಮಕ್ಕಳನ್ನು ಗುರುತಿಸಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿ, ಆದಷ್ಟು ಫ್ರೀ ಸೀಟ್ಗಳಿಗೆ ಫ್ರೀ ಸೀಟಿಗೆ ನಾನು ಹೇಳೋದು, ದುಡ್ಡು ಕಟ್ಟಿ ಅಲ್ಲ, ಫ್ರೀ ಸೀಟಿಗೆ ಬರುವವರಿದ್ದರೆ ನಾವು ಸಂಪೂರ್ಣ ಆಳ್ವಾಸ್ ಸಂಸ್ಥೆಯಲ್ಲಿ ಇಂಥ ಕೆಲಸವನ್ನು ಮಾಡಲಿಕ್ಕಿದ್ದೇವೆ. ಮತ್ತೂ ಪುನಃ ಹೇಳ್ತೇನೆ, ಅಂಥ ಮಕ್ಕಳು ಒಂದು ವೇಳೆ ನಮ್ಮ ಹಾಸ್ಟೆಲ್ ನಿಲ್ಲುವುದಾದರೆ ನನ್ನ ಹಾಸ್ಟೆಲ್ ರೆಂಟ್ ಸಂಪೂರ್ಣ ಫ್ರೀ ಮಾಡಿಕೊಂಡು ನಾನು ಕೊಡ್ತೇನೆ. ನಿಮಗೆ ಕೇವಲ ನೀವು ಊಟ ಚಾರ್ಜ್ ಕೊಟ್ಟರೆ ಸಾಕು, ಕೊಟ್ಟುಕೊಂಡು ಮಾಡ್ಬೋದು ಎಂಬ ಮಾತನ್ನು ಹೇಳಿಕೊಂಡು ನಿಮ್ಮ ಚಪ್ಪಾಳೆ ಕೇಳುವಾಗ ನನಗೆ ಮತ್ತೆ ಮುಜುಗರ ಆಗ್ತದೆ. ಯಾಕೆಂದರೆ ನಾನು ಇದು ಪ್ರಚಾರಕ್ಕಾಗಿ ಬಂದವನಲ್ಲ. ನಾವು ಈ ಕೈಲಿ ಕೊಡೋದು ಈ ಕೈಲಿ ಗೊತ್ತಾಗಬಾರ್ದದ್ದು, ಆ ರೀತಿ ಇರುವವರು. ಆದ್ದರಿಂದ ಸದಾ ನಿಮ್ಮ ಜನಾಂಗದೊಟ್ಟಿಗೆ ನಾನಂತೂ ನಿಮ್ಮವರಾಗಿ ಯಾವತ್ತೂ ಇದ್ದೇನೆ ಎಂಬ ಮಾತನ್ನು ಹೇಳಿಕೊಂಡು ನನಗೆ ಅವಕಾಶ ಕೊಟ್ಟಾಗುತ್ತೆ.